ಪ್ರೀತಿಯ ವಿದ್ಯಾರ್ಥಿಗಳೇ, ತೇಜಸ್ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೋರುತ್ತಾ ಇಂದು ಈ ಒಂದು ವಿಡಿಯೋ ಕ್ಲಿಪ್ನಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಈ ಪಾಠದಲ್ಲಿ ನೆಕ್ಸ್ಟ್ ಟಾಪಿಕ್ಕು ಅದು ರಾಸಾಯನಿಕ ಕ್ರಿಯೆಯ ವಿಧಗಳು, ಆ ಒಂದು ರಾಸಾಯನಿಕ ಸಮೀಕರಣದ ವಿಧಗಳು ಅಥವಾ ರಾಸಾಯನಿಕ ಕ್ರಿಯೆ ವಿಧಗಳು. ಈ ಒಂದು ರಾಸಾಯನಿಕ ಸಮೀಕರಣದ ವಿಧಗಳು ಎಷ್ಟಂತಂದರೆ 4 ವಿಧಗಳನ್ನು ಹೊಂದಿರತಕ್ಕಂಥದ್ದು. ರಾಸಾಯನಿಕ ಕ್ರಿಯೆ ವಿಧಗಳು ಎಷ್ಟು? 4. ಈ 4 ವಿಧಗಳಲ್ಲಿ ಮೊದಲನೇ ವಿಧ ಸಂಯೋಗ ಕ್ರಿಯೆ, ಎರಡನೇ ವಿಧ ವಿಭಜನೆ ಕ್ರಿಯೆ, ಮೂರನೇ ವಿಧ ಸ್ಥಾನಪಲ್ಲಟ ಕ್ರಿಯೆ, ನಾಲ್ಕನೇ ವಿಧ ದ್ವಿಸ್ಥಾನಪಲ್ಲಟ ಕ್ರಿಯೆ. ಆದ್ದರಿಂದ ಈ 4 ರಾಸಾಯನಿಕ ಸಮೀಕರಣದ ವಿಧಗಳನ್ನು ಹೊಂದಿರತಕ್ಕಂಥದ್ದು. ಆದ್ದರಿಂದ ನಾವು ಇದರಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ 1 ಅಥವಾ 2 ವಿಧಗಳನ್ನು ಮಾಡ್ತೀನಿ. ಅದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡ್ರಂತ ಹೇಳುತ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ಮೊದಲನೇದು ಸಂಯೋಗ ಕ್ರಿಯೆ. ಈ ಒಂದು ಸಂಯೋಗ ಕ್ರಿಯೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಒಂದು ಸಂಯೋಗ ಕ್ರಿಯೆ ಇದು ವಿಧ 1. ಸಂಯೋಗ ಕ್ರಿಯೆ ಇದು ಮೊದಲನೇ ವಿಧ. ಈ ಒಂದು ಮೊದಲನೇ ವಿಧ ಅದು ಸಂಯೋಗ ಕ್ರಿಯೆ. ಈ ಒಂದು ಸಂಯೋಗ ಕ್ರಿಯೆ ಅಂತಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಅಂದರೆ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಪರಸ್ಪರ ವರ್ತಿಸಿ ಒಂದೇ ಒಂದು ಉತ್ಪನ್ನ ಉಂಟಾಗುವ ಕ್ರಿಯೆಗೆ ಅದಕ್ಕೆ ನಾವು ಸಂಯೋಗ ಕ್ರಿಯೆ ಅಂತ ಹೇಳಿ ಏನಂತರ ಕರಿತೀವಿ. ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು. ಇಲ್ಲಿ ಎಷ್ಟು ಪ್ರತಿವರ್ತಕಗಳು ಅಂತಾರೆ? 2 ಪ್ರತಿವರ್ತಕಗಳನ್ನು ಹೊಂದಿರತಕ್ಕಂಥದ್ದು. 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಪರಸ್ಪರ ವರ್ತಿಸಿ ಒಂದೇ ಒಂದು ಉತ್ಪನ್ನವನ್ನು ಉಂಟು ಮಾಡುವ ಕ್ರಿಯೆಗೆ ಅದಕ್ಕೆ ನಾವು ಏನ್ ಕರಿತೀವಿ ಅಂತಾರೆ? ಅದಕ್ಕೆ ಸಂಯೋಗ ಕ್ರಿಯೆ ಅಂತ ಹೇಳಿ ಏನಂತಾರೆ ಕರಿತೀವಿ. ಈ ಒಂದು ಸಂಯೋಗ ಕ್ರಿಯೆಗೆ ಏನಂತಾರೆ ನಿಮಗೊಂದು ಚಟುವಟಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ಚಟುವಟಿಕೆಯಲ್ಲಿ ಒಂದು ಬೀಕರನ್ನು ತೆಗೆದುಕೊಂಡು ಈ ಒಂದು ಬೀಕರಿಗೆ ಏನದಂತಾರೆ ಕ್ಯಾಲ್ಸಿಯಂ ಆಕ್ಸೈಡ್, ಇದಕ್ಕೆ ಏನದಂತಾರೆ ಕ್ಯಾಲ್ಸಿಯಂ ಆಕ್ಸೈಡ್. ಈ ಒಂದು ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನ ಸೇರಿಸಬೇಕು ಮತ್ತು ಇದಕ್ಕೆ ಏನದಂತಾರೆ ನಿಧಾನವಾಗಿ ನಾವೇನದಂತಾರೆ ನೀರನ್ನು ಸೇರಿಸಬೇಕು. ನೀರನ್ನು ಸೇರಿಸಿ ನಂತರ ಆ ಒಂದು ಬೀಕರನ್ನ ಸ್ಪರ್ಶಿಸಬೇಕು. ಬೀಕರನ್ನು ಸ್ಪರ್ಶಿಸಿದಾಗ ಯಾವ ಅನುಭವ ಆಗುತ್ತೆ ಅನ್ನೋದನ್ನ ತಿಳಿದುಕೊಳ್ಳಬೇಕು. ಯಾವಾಗ ಬೀಕರನ್ನು ಸ್ಪರ್ಶಿಸಿದಾಗ ಅವಾಗ ಏನದಂತಾರ ಈ ಒಂದು ಬೀಕರ್ ಏನದಂತಾರ ಬಿಸಿ ಆಗುತ್ತದೆ. ಕಾರಣ ಯಾವಾಗ ಏನದಂತಾರ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ನೀರು ಇವೆರಡು ವರ್ತಿಸಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ವರ್ತಿಸಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣವನ್ನ ಬಿಡುಗಡೆ ಮಾಡುತ್ತದೆ ಅಂತಾರೆ. ಆ ಒಂದು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ನೀರು ವರ್ತಿಸಿದಾಗ ವೇಗವಾಗಿ ವರ್ತಿಸಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣವನ್ನು ಬಿಡುಗಡೆ ಮಾಡುತ್ತದೆ. ಆದ್ದರಿಂದ ಈ ಒಂದು ಬೀಕರ್ ಏನದಂತಾರ ಬಿಸಿ ಆಗುತ್ತದೆ. ಆದ್ದರಿಂದ ಇದು ಒಂದೇನದಂತಾರ ಬಹಿರುಷ್ಣಕ ಕ್ರಿಯೆ. ಇದು ಒಂದೇನದಂತಾರ ಬಹಿರುಷ್ಣಕ ಕ್ರಿಯೆ. ಆದ್ದರಿಂದ ಇಲ್ಲಿ ಉಷ್ಣದ ಬಿಡುಗಡೆ ಆಗೋದ್ರಿಂದ ಅದಕ್ಕೆ ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ಈ ಒಂದು ಸಂಯೋಗ ಕ್ರಿಯೆಗೆ ಉದಾಹರಣೆ, ಆ ಸಂಯೋಗ ಕ್ರಿಯೆಗೆ ಉದಾಹರಣೆ ಅಂತಾರೆ ಈ ಒಂದು ಚಟುವಟಿಕೆ. ಅದು ಯಾವಾಗ ಏನದಂತಾರ ಕ್ಯಾಲ್ಸಿಯಂ ಆಕ್ಸೈಡ್ ಅದಕ್ಕೆ ಏನದಂತಾರ ನೀರನ್ನು ಸೇರಿಸಿದಾಗ, ಕ್ಯಾಲ್ಸಿಯಂ ಆಕ್ಸೈಡ್ ಅದಕ್ಕೆ ನೀರನ್ನು ಸೇರಿಸಿದಾಗ ಅವಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಅರಳಿದ ಸುಣ್ಣ, ಕ್ಯಾಲ್ಸಿಯಂ ಆಕ್ಸೈಡ್ ಅಂತಾರ ಸುಟ್ಟ ಸುಣ್ಣ. ಕ್ಯಾಲ್ಸಿಯಂ ಆಕ್ಸೈಡ್ ಅಂದ್ರೆ ಸುಟ್ಟ ಸುಣ್ಣ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತಾರ ಅರಳಿದ ಸುಣ್ಣ ಪ್ಲಸ್ ಉಷ್ಣ ಇದು ಬಿಡುಗಡೆ ಆಗುತ್ತದೆ. ಅಂದ್ರೆ ಯಾವಾಗ ಏನದಂತಾರ ಈ ಒಂದು ಬೀಕರ್ದಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನು ಹಾಕಿ ಮತ್ತು ಅದಕ್ಕೆ ನೀರನ್ನು ಸೇರಿಸಿದಾಗ ಅವಾಗ ಇದು ವೇಗವಾಗಿ ವರ್ತಿಸಿ ಅದು ಏನ್ ಮಾಡ್ತದೆ ಅಂತಾರ ಉಷ್ಣವನ್ನು ಬಿಡುಗಡೆ ಮಾಡ್ತದ. ಅದರ ಜೊತೆಗೆ ಏನದಂತಾರ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಅರಳಿದ ಸುಣ್ಣ ಏನದಂತಾರ ಅದು ಬಿಡುಗಡೆ ಮಾಡುತ್ತದೆ. ಅದು ಚಟುವಟಿಕೆಯಲ್ಲಿ ಏನದಂತಾರ ಹೊಂದಿರತಕ್ಕಂಥದ್ದು. ಆ ಒಂದು ಚಟುವಟಿಕೆ ಬಗ್ಗೆ ಏನದಂತಾರ ಈ ಒಂದು ಸಮೀಕರಣವನ್ನು ಹೊಂದಿರತಕ್ಕಂಥದ್ದು. ಅದಕ್ಕೆ ಏನದಂತಾರ ಈ ಒಂದು ಚಟುವಟಿಕೆ ಆಧಾರದ ಮೇಲೆ ನಿಮಗೆ ಪ್ರಶ್ನೆಯನ್ನ ಕೇಳಬಹುದು.
ಯಾವಾಗ ಏನದ ಅಂತಾರ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ನೀರು ಇವು ವರ್ತಿಸಿದಾಗ ಉಂಟಾಗುವ ವಸ್ತು ಯಾವ್ದು ಅಂತ ಹೇಳಿ ಕೇಳ್ಬೋದು. ಅದು 1 ಮಾರ್ಕ್ಸಿಗೆ ಏನದ ಅಂತಾರ ಕೇಳ್ಬೋದು. ಅದು ಯಾವ್ದು ಅಂತಾರ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನದ ಅಂತಾರ ಬಿಡುಗಡೆ ಆಗುತ್ತದೆ. ಅದರ ಜೊತೆಗೆ ಏನದ ಅಂತಾರ ಈ ಒಂದು ಸಂಯೋಗ ಕ್ರಿಯೆಗೆ ಉದಾಹರಣೆ ಅಂತಾರ ಕಲ್ಲಿದ್ದಲು ದಹನ. ಕಲ್ಲಿದ್ದಲಿನ ಒಂದು ಉಪ ಉತ್ಪನ್ನ ಹೊಂದಿರತಕ್ಕಂಥ ಅದು ಕೋಕ್ ಅಂತಾರ, ಅದು ಸಿ. ಯಾವಾಗ ಏನದ ಅಂತಾರ ಕಲ್ಲಿದ್ದಲಿನ ಒಂದು ಉಪ ಉತ್ಪನ್ನ ಆ ಒಂದು ಕೋಕ್ ಅನ್ನು ನಾವೇನದ ಅಂತಾರ ಆಕ್ಸಿಜನ್ ಜೊತೆಗೆ ಏನದ ಅಂತಾರ ಅದನ್ನ ವರ್ತಿಸುವಂತೆ ಮಾಡಿದಾಗ ಅವಾಗ ಏನದ ಅಂತಾರ ಅದು ಕಾರ್ಬನ್ ಡೈಆಕ್ಸೈಡ್ ಏನದ ಅಂತಾರ ಬಿಡುಗಡೆ ಆಗುತ್ತದೆ. ಅದರ ಜೊತೆಗೆ ಏನದ ಅಂತಾರ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಇವೆರಡು ವರ್ತಿಸಿದಾಗ ಅವಾಗ ಏನದ ಅಂತಾರ ನಮಗ ನೀರನ್ನ ದೊರೆಯುತ್ತದೆ, H2O ದೊರೆಯುತ್ತದೆ. ಆದ್ದರಿಂದ ಇಲ್ಲಿ ಕೂಡ ಏನದ ಅಂತಾರೆ 2 ಪ್ರತಿವರ್ತಕಗಳನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಕೂಡ 2 ಪ್ರತಿವರ್ತಕಗಳನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಕೂಡ 2 ಪ್ರತಿವರ್ತಕಗಳನ್ನು ಹೊಂದಿರತಕ್ಕಂಥದ್ದು. ಇಲ್ಲೂ ಕೂಡ ಒಂದು ಉತ್ಪನ್ನ, ಇಲ್ಲೂ ಕೂಡ ಒಂದು ಉತ್ಪನ್ನ, ಇಲ್ಲೂ ಕೂಡ ಒಂದು ಉತ್ಪನ್ನವನ್ನು ಹೊಂದಿರತಕ್ಕಂಥದ್ದು. ಆದ್ದರಿಂದ ಸಂಯೋಗ ಕ್ರಿಯೆ ಅಂತಂದ್ರೆ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ವರ್ತಿಸಿ ಒಂದೇ ಒಂದು ಉತ್ಪನ್ನವನ್ನು ಉಂಟಾಗುವ ಕ್ರಿಯೆಗೆ, ಇಲ್ಲಿ ಒಂದೇ ಒಂದು ಏನದಂತ ಉತ್ಪನ್ನದ 2 ಪ್ರತಿವರ್ತಕಗಳು ಸೇರಿ ಅಥವಾ 2ಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿದಾಗ ಒಂದೇ ಒಂದು ಉತ್ಪನ್ನವನ್ನು ಉಂಟಾಗ್ತದೆ. ಅದಕ್ಕೆ ನಾವು ಏನ್ ಕರಿತೀವಿ ಅಂತಾರ ಸಂಯೋಗ ಕ್ರಿಯೆ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ನಿಮಗೆ ಏನದ ಅಂತಾರ ಸಂಯೋಗ ಕ್ರಿಯೆ ಎಂದರೇನು ಅಂತ 1 ಮಾರ್ಕ್ಸ್ ಕೇಳಬಹುದು. ಮತ್ತು ಸಂಯೋಗ ಕ್ರಿಯೆ ಎಂದರೇನು, ಇದಕ್ಕೆ ಒಂದು ಸಮೀಕರಣವನ್ನ ಬರಿ ಅಂತ ಹೇಳಿ ಅದು ಏನದ ಅಂತ ನಿಮಗೆ 2 ಮಾರ್ಕ್ಸಿಗೆ ಏನದ ಅಂತಾರ ಕೇಳಬಹುದು. ಅದಕ್ಕೆ ಏನದ ಅಂತಾರ ಸಂಯೋಗ ಕ್ರಿಯೆ. ಮತ್ತು ಇವು 3ರಲ್ಲಿ ಯಾವ್ದಾದ್ರು ಒಂದು ಸಮೀಕರಣವನ್ನ ನೀವು ನೆನಪಿಟ್ರೆ ಖಂಡಿತವಾಗಿ ಏನದ ಅಂತಾರೆ ಇದರ ಮೇಲೆ ಸಂಯೋಗ ಕ್ರಿಯೆಯ ಮೇಲೆ ನಿಮ್ಗೆ ಯಾವುದೇ ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕೆ ನೀವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಬರೆಯೋದು ಪೂರ್ಣಾಂಕಗಳನ್ನ ಪಡೆದುಕೊಳ್ಳಬಹುದು. ನೆಕ್ಸ್ಟ್ ಬಹಿರುಷ್ಣಕ ಮತ್ತು ಅಂತರುಷ್ಣಕ ಕ್ರಿಯೆಗಳ ವ್ಯತ್ಯಾಸವೇನು? ಯಾವಾಗ ಏನದ ಅಂತಾರ ಕ್ಯಾಲ್ಸಿಯಂ ಆಕ್ಸೈಡ್ ಅದಕ್ಕೆ ನೀರನ್ನು ಸೇರಿಸಿದಾಗ ಅದು ಬೀಕರ್ ಏನದ ಅಂತಾರ ಬಿಸಿ ಆಗುತ್ತದೆ. ಅದಕ್ಕೆ ಕಾರಣ ಏನದ ಅಂತಾರ ಬಹಿರುಷ್ಣಕ ಕ್ರಿಯೆ. ಆ ಒಂದು ಬಹಿರುಷ್ಣಕ ಮತ್ತು ಅಂತರುಷ್ಣಕ ಎಂದರೇನು ಅಂತ ಹೇಳಿ ಏನದಂತ 1 ಮಾರ್ಕ್ಸ್ಗೆ ಏನದ ಅಂತಾರ ಕೇಳಬಹುದು. ಇಲ್ಲಂತಾರ ಬಹಿರುಷ್ಣಕ ಮತ್ತು ಅಂತರುಷ್ಣಕ ಕ್ರಿಯೆಗಳ ವ್ಯತ್ಯಾಸವನ್ನು ಬರೀರಿ ಅಂತ ಹೇಳಿ ಅದನ್ನು ಕೂಡ ಏನದ ಅಂತ 2 ಅಂಕಗಳಿಗೆ ಏನದ ಅಂತಾರ ಕೇಳಬಹುದು. ಆದ್ದರಿಂದ ಮೊದಲನೇದು ಬಹಿರುಷ್ಣಕ ಕ್ರಿಯೆ ಮತ್ತು ಅಂತರುಷ್ಣಕ ಕ್ರಿಯೆ ಇದೇನದಂತೆ ವ್ಯತ್ಯಾಸವನ್ನು ಕೇಳಿದಾಗ ಅದಕ್ಕೆ ಕಂಪಲ್ಸರಿ ಮಾಡ್ಬೇಕಂದ್ರೆ ಈ ರೀತಿ ಟೇಬಲ್ ಅನ್ನ ಹಾಕಬೇಕು. ಟೇಬಲ್ ಹಾಕಲ್ದೆ ನಾವು ಹಂಗೆ ಬರ್ದೇವ್ ಅಂತಾರ ಮ್ಯಾಗ ಏನದ ಅಂತಾರ ಬಹಿರುಷ್ಣಕ ಕ್ರಿಯೆಗಳು ಇದ್ರದೊಂದು 2-3 ಪಾಯಿಂಟ್ಸ್ ಬರ್ದು ಮತ್ತೆ ಏನದ ಅಂತಾರ ಕೆಳಗ ಅಂತರುಷ್ಣಕ ಕ್ರಿಯೆಗಳು ಇದ್ರದೊಂದು 2-3 ಪಾಯಿಂಟ್ಸ್ ಈ ರೀತಿ ಬರ್ದೇವ್ ಅಂತಾರ ನಮಗ ಪರೀಕ್ಷೆಯಲ್ಲಿ ಏನದ ಅಂತ ಅಂಕಗಳು ಸಿಗೋದಿಲ್ಲ. ಆದ್ದರಿಂದ ಇದಕ್ಕೆ ವ್ಯತ್ಯಾಸಗಳನ್ನ ಕೇಳಿದಾಗ ಅದು ಕಂಪಲ್ಸರಿ ಏನ್ ಮಾಡ್ಬೇಕಂತಾರ ಅದಕ್ಕೆ ಟೇಬಲ್ ಅನ್ನ ಹಾಕಿ ಒಂದ್ ಕಡೆ ಬಹಿರುಷ್ಣಕ ಕ್ರಿಯೆ ಮತ್ತೊಂದ್ ಕಡೆ ಅಂತರುಷ್ಣಕ ಕ್ರಿಯೆ ಅಂತ ಹೇಳ್ಬಾರ್ದು. ಕೆಳಗಡೆ ಏನ್ ಮಾಡ್ಬೇಕಂತಾರ ಅದರದ್ದು ವಿವರಣೆಯನ್ನ ಬರೀಬೇಕು. ಈಗ ಬಹಿರುಷ್ಣಕ ಕ್ರಿಯೆ ಫಸ್ಟ್ ಏನದ ಅಂತ ಬಹಿರುಷ್ಣಕ ಕ್ರಿಯೆ ಎಂದರೇನು ಅಂತ 1 ಮಾರ್ಕ್ಸಿಗೆ ಕೇಳಬಹುದು. ಅದಕ್ಕೆ ಬಹಿರುಷ್ಣಕ ಕ್ರಿಯೆ ಅಂತಾರ ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಬಿಡುಗಡೆ ಆಗುವ ಕ್ರಿಯೆಗೆ ಅದಕ್ಕೆ ಬಹಿರುಷ್ಣಕ ಕ್ರಿಯೆ ಎನ್ನುವರು. ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಬಿಡುಗಡೆ ಆಗುವ ಕ್ರಿಯೆ ಅದಕ್ಕೆ ನಾವು ಏನ್ ಕರಿತೀವಿ ಅಂತಾರ ಅದಕ್ಕೆ ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ಅಂದ್ರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳ ಜೊತೆಗೆ ಉಷ್ಣ ಬಿಡುಗಡೆ ಆದರೆ ಅದಕ್ಕೆ ನಾವು ಏನದ ಅಂತಾರ ಬಹಿರುಷ್ಣಕ ಕ್ರಿಯೆ ಅಂತ ಕೂಡ ಏನದ ಅಂತಾರ ಕರಿತೀವಿ. ಅದಕ್ಕೆ ಉದಾಹರಣೆ ಅಂತಾರೆ ಈಗ ಮ್ಯಾಗ್ನೀಸಿಯಂ ಪಟ್ಟಿ ಅದು ಆಕ್ಸಿಜನ್ ಜೊತೆಗೆ ವರ್ತಿಸಿದಾಗ ಅಂತರ ಮ್ಯಾಗ್ನೀಸಿಯಂ ಪಟ್ಟಿಯನ್ನ ನಾವು ಉರಿಸಿದಾಗ ಅವಾಗ ಏನದ ಅಂತಾರ ಉಷ್ಣದ ಬಿಡುಗಡೆ ಆಗುತ್ತದೆ. ಅದಕ್ಕೆ ಏನದ ಅಂತಾರ ಅದು ಒಂದು ಬಹಿರುಷ್ಣಕ ಕ್ರಿಯೆ. ಯಾವಾಗ ಏನದ ಅಂತಾರ ಮ್ಯಾಗ್ನೀಸಿಯಂ ಪಟ್ಟಿಯನ್ನು ಉರಿಸಿದಾಗ ಅವಾಗ ಏನದ ಅಂತಾರ ಅದರ ಸಮೀಪದಲ್ಲಿ ನಾವು ಕೈಯನ್ನ ಒಯ್ದಿವ ಅಂತಾರ ಅವಾಗ ಏನದ ಅಂತಾರ ಅದು ಬಿಸಿ ಇರ್ತದ, ನಮಗೆ ಏನದ ಅಂತಾರ ಸುಡುತ್ತದ. ಆದ್ದರಿಂದ ಉತ್ಪನ್ನಗಳ ಜೊತೆಗೆ ಇಲ್ಲಿ ಉತ್ಪನ್ನ ಏನದ ಅಂತಾರ ಮ್ಯಾಗ್ನೀಸಿಯಂ ಆಕ್ಸೈಡ್ ಉತ್ಪನ್ನವನ್ನು ಉಂಟಾಗ್ಲತ್ತದ, ಅದ್ರ ಜೊತೆಗೆ ಏನದ ಅಂತಾರ ಉಷ್ಣದ ಬಿಡುಗಡೆ ಆಗ್ತದ. ಆದ್ದರಿಂದ ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ಅದಕ್ಕೆ ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಅದೇ ರೀತಿ ಏನದ ಅಂತಾರ ಎರಡನೇ ಉದಾಹರಣೆ ಸತು. ಒಂದೇನದ ಅಂತಾರ ನಿಮಗೆ ಏನದ ಅಂತಾರ ಮೊದಲನೇ ವಿಡಿಯೋದಲ್ಲಿ ಹೇಳಿ ನಾನು ಯಾವಾಗ ಏನದ ಅಂತಾರ ಒಂದು ಕೋನಿಕಲ್ ಫ್ಲಾಸ್ಕ್ ಅನ್ನ ತೆಗೆದುಕೊಂಡು
ಈ ಕೊನಿಕಲ್ ಫ್ಲಾಸ್ಕ್ದಲ್ಲಿ ಏನದಂತಾರ ಸತುವಿನ ಚೂರುಗಳನ್ನು ಹಾಕಿ ಇದಕ್ಕೆ ಏನದಂತಾರ ಸಲ್ಫರಿಕ್ ಆಮ್ಲ H2SO4 ಅನ್ನು ಸೇರಿಸಿದಾಗ ಅವಾಗ ಏನದಂತಾರೆ ಈ ಕೊನಿಕಲ್ ಫ್ಲಾಸ್ಕ್ ಅನ್ನ ಏನ್ ಮಾಡ್ಬೇಕಂದ್ರೆ ಇದನ್ನ ಸ್ಪರ್ಶಿಸಬೇಕು. ಸ್ಪರ್ಶಿಸಿದಾಗ ಅವಾಗ ಏನಾಗ್ತದೆ ಅಂತಾರೆ ಈ ಒಂದು ಕೊನಿಕಲ್ ಫ್ಲಾಸ್ಕ್ ಏನದಂತಾರ ಬಿಸಿ ಆಗುತ್ತದೆ. ಜೊತೆಗೆ ಏನದಂತಾರ ಹೈಡ್ರೋಜನ್ ಅನಿಲ ಕೂಡ ಏನದಂತಾರ ಬಿಡುಗಡೆ ಆಗ್ತದೆ. ಆದ್ರೆ ಯಾವಾಗ ಸತು ಮತ್ತು ಸಲ್ಫರಿಕ್ ಆಮ್ಲಗಳು ವರ್ತಿಸಿದಾಗ ಅವಾಗ ಈ ಕೊನಿಕಲ್ ಫ್ಲಾಸ್ಕ್ ಏನದಂತಾರ ಬಿಸಿ ಆಗ್ತದೆ. ಅದಕ್ಕೆ ಕಾರಣ ಏನದಂತಾರ ಅದು ಬಹಿರುಷ್ಣಕ ಕ್ರಿಯೆ. ಆದ್ದರಿಂದ ಇದು ಬಿಸಿ ಆಗುತ್ತದೆ. ನೆಕ್ಸ್ಟ್ ಏನದಂತಾರ ಈ ಒಂದು ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಅಂತಾರ ಉಸಿರಾಟ ಕ್ರಿಯೆ. ಯಾವಾಗ ಏನದಂತಾರ ನಾವು ಉಸಿರಾಡಿದಾಗ ನಾವೇನದಂತಾರ ಈ ನಮ್ಮ ಕೈಯನ್ನ ಮೂಗಿನ ಸಮೀಪದಲ್ಲಿ ಒಯ್ದಾಗ ಅವಾಗ ಏನದಂತಾರ ಬಿಸಿಯಾಗಿರ್ತಕ್ಕಂಥ ಗಾಳಿ ನಮ್ಮ ಮೂಗಿನಿಂದ ಏನದಂತ ಹೊರಗಡೆ ಬರ್ತದ. ಆದ್ದರಿಂದ ಅದನ್ನು ಕೂಡ ಏನದಂತಾರ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ. ಜೊತೆಗೆ ಏನದಂತಾರ ಜೀರ್ಣಕ್ರಿಯೆ, ಜೊತೆಗೆ ನೈಸರ್ಗಿಕ ಅನಿಲದ ದಹನ, ಇದನ್ನು ಕೂಡ ಏನದಂತಾರ ಬಹಿರುಷ್ಣಕ ಕ್ರಿಯೆಗೆ ಏನದಂತಾರ ಉದಾಹರಣೆಯನ್ನು ಹೊಂದಿರತಕ್ಕಂಥದ್ದು. ನೆಕ್ಸ್ಟ್ ಏನದಂತಾರ ಅಂತರುಷ್ಣಕ ಕ್ರಿಯೆ. ಅಂತರುಷ್ಣಕ ಕ್ರಿಯೆ ಅಂತಾರ ರಾಸಾಯನಿಕ ಕ್ರಿಯೆ ನಡೆದಾಗ ಉಷ್ಣ ಹೀರಿಕೆಯಾಗುವ ಕ್ರಿಯೆಗೆ ಅಂತರುಷ್ಣಕ ಕ್ರಿಯೆ ಎನ್ನುವರು. ಅಂದ್ರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪನ್ನಗಳ ಜೊತೆಗೆ ಉಷ್ಣ ಹೀರಿಕೆ ಆಗುತ್ತದೆಯೋ ಅಂತ ಒಂದು ರಾಸಾಯನಿಕ ಕ್ರಿಯೆಯನ್ನು ಅಂತರುಷ್ಣಕ ಕ್ರಿಯೆ ಅಂತ ಹೇಳಿ ಏನದಂತಾರ ಕರಿತೀವಿ. ಅಂದ್ರೆ ಉಷ್ಣದ ಹೀರಿಕೆ ಆಗಬೇಕು, ಇಲ್ಲಿ ಏನದಂತ ಉಷ್ಣ ಬಿಡುಗಡೆ ಆಗಬೇಕು, ಅದಕ್ಕೆ ಬಹಿರುಷ್ಣಕ ಅಂತ ಕರಿತೀವಿ. ಇಲ್ಲಿ ಉಷ್ಣದ ಹೀರಿಕೆ ಆಗ್ತದ, ಆದ್ದರಿಂದ ಅದಕ್ಕೆ ಅಂತರುಷ್ಣಕ ಕ್ರಿಯೆ ಅಂತ ಹೇಳಿ ಏನದಂತಾರ ಕರಿತೀವಿ. ಈ ಒಂದು ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆ ಅಂತಾರ ಕ್ಯಾಲ್ಸಿಯಂ ಕಾರ್ಬೋನೇಟ್. ಈ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ನಾವೇನದಂತಾರ ಕಾಸಿದಾಗ ಅವಾಗ ಏನದಂತಾರ ಇದಕ್ಕೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಇದೇನ್ ಮಾಡ್ತಂತ ಉಷ್ಣವನ್ನ ಹೀರಿಕೊಂಡು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಏನದಂತಾರ ಬಿಡುಗಡೆ ಮಾಡ್ತದ. ಜೊತೆಗೆ ಏನದಂತಾರ ಈ ಒಂದು AgCl ಇದು ಏನದಂತಾರ ಬೆಳ್ಳಿಯ ಕ್ಲೋರೈಡ್ ನಾವು ಸೂರ್ಯನ ಬಿಸಿಲಿಗೆ ಇಟ್ಟಾಗ ಅವಾಗ ಆ ಒಂದು ಸೂರ್ಯನ ಬಿಸಿಲನ್ನ ಹೀರಿಕೊಂಡು ಅವಾಗ ಏನದಂತಾರ ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ಏನದಂತ ವಿಭಜನೆ ಆಗ್ತದೆ. ಈ ಒಂದು ಬೆಳ್ಳಿ ಕ್ಲೋರೈಡ್ ವಿಭಜನೆ ಆಗ್ಬೇಕಂತಾರ ಇದನ್ನ ಒಂದು ಚೀನಾ ಡಿಶ್ ನಲ್ಲಿ ಅದನ್ನ ತೆಗೆದುಕೊಂಡು ಅಂದ್ರೆ ಈ ಒಂದು ಬೆಳ್ಳಿ ಕ್ಲೋರೈಡ್ ಅನ್ನ ತೆಗೆದುಕೊಂಡು ಚೀನಾ ಡಿಶ್ ನಲ್ಲಿ ತೆಗೆದುಕೊಂಡು ಸೂರ್ಯನ ಬಿಸಿಲಿಗೆ ಇಟ್ಟಾಗ ಇದು ಏನದಂತಾರ ಸೂರ್ಯ, ಈ ಸೂರ್ಯನ ಬಿಸಿಲಿಗೆ ಏನದಂತ ಒಂದು ಚೀನಾ ಡಿಶ್ ನಲ್ಲಿ ಈ ಒಂದು ಬೆಳ್ಳಿ ಕ್ಲೋರೈಡ್ ಅನ್ನ ತೆಗೆದುಕೊಂಡಾಗ ಅವಾಗ ಈ ಒಂದು ಬೆಳ್ಳಿ ಕ್ಲೋರೈಡ್ ಏನ್ ಮಾಡ್ತಂತಾರ ಸೂರ್ಯನ ಬೆಳಕನ್ನ ಅದೇನ್ ಮಾಡ್ತಂದ್ರೆ ಹೀರಿಕೊಳ್ತದೆ. ಹೀರಿಕೊಂಡು ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ವಿಭಜನೆ ಆಗ್ತದೆ. ಅಂದ್ರೆ ಯಾವ ರಾಸಾಯನಿಕ ಕ್ರಿಯೆಯಲ್ಲಿ ಉಷ್ಣದ ಹೀರಿಕೆ ಆಗುತ್ತದೆಯೋ ಅದಕ್ಕೂ ಇಲ್ಲಿ ಉಷ್ಣದ ಹೀರಿಕೆ ಆಗ್ಲತ್ತದ, ಅದಕ್ಕೆ ನಾವ್ ಏನ್ ಕರಿತೀವಿ ಅಂತಾರ ಅಂತರುಷ್ಣಕ ಕ್ರಿಯೆ ಅಂತ ಹೇಳಿ ಕರಿತೀವಿ. ಜೊತೆಗೆ ಏನದಂತ ಉತ್ಪನ್ನ ಕೂಡ ಏನದಂತಾರ ಬಿಡುಗಡೆ ಆಗ್ತದೆ. ಅದೇ ರೀತಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕೂಡ ಉಷ್ಣವನ್ನು ಹೀರಿಕೊಂಡು ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಏನದಂತಾರ ಬಿಡುಗಡೆ ಆಗ್ತದೆ. ಜೊತೆಗೆ ಈ ಒಂದು ಅಂತರುಷ್ಣಕ ಕ್ರಿಯೆಗೆ ಉದಾಹರಣೆ ಅಂತಾರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ. ಯಾವಾಗ ಏನದಂತಾರ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಬೇಕಂತಂದ್ರೆ ಅದು ಸೂರ್ಯನ ಬೆಳಕನ್ನು ಹೀರಿಕೊಂಡು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಆದ್ದರಿಂದ ಅಲ್ಲಿ ಸೂರ್ಯನ ಬೆಳಕು ಹೀರಿಕೆ ಆಗ್ಲತ್ತದ, ಆದ್ದರಿಂದ ಅದು ಒಂದು ಅಂತರುಷ್ಣಕ ಕ್ರಿಯೆ ಅಂತ ಹೇಳಿ ಏನದಂತಾರ ಕರಿಬಹುದು. ಅದರ ಸಲುವಾಗಿ ಏನದಂತಾರ ನಿಮಗ ಬಹಿರುಷ್ಣಕ ಕ್ರಿಯೆ ಎಂದರೇನು ಅಂತ ಹೇಳಿ ಕೇಳ್ಬೋದು ಒಂದು ಮಾರ್ಕ್ಸಿಗೆ. ಅದಕ್ಕೆ ಏನ್ ಮಾಡ್ಬೇಕು, ಇದು ಉತ್ತರವನ್ನು ಬರೀಬೇಕು. ಅಂತರುಷ್ಣಕ ಕ್ರಿಯೆ ಅಂತ ಹೇಳಿ ಎಂದರೇನು ಅಂತ ಹೇಳಿ ಕೇಳ್ಬೋದು, ಅದಕ್ಕೆ ಏನ್ ಮಾಡ್ಬೇಕು, ಇದು ಉತ್ತರವನ್ನು ಬರೀಬೇಕು. ಜೊತೆಗೆ ಬಹಿರುಷ್ಣಕ ಕ್ರಿಯೆಗೆ ಒಂದು ಸಮೀಕರಣವನ್ನು ಬರಿ ಅಂತ ಹೇಳಿ ಕೇಳಬಹುದು. ಈ ಎರಡು ಸಮೀಕರಣಗಳಲ್ಲಿ ಯಾವುದಾದ್ರು ಒಂದು ಸಮೀಕರಣವನ್ನು ಬರೆದಿದ್ರೆ ನೀವು ಒಂದು ಅಂಕವನ್ನ ಪಡೆದುಕೊಳ್ಳಬಹುದು. ಅಥವಾ ಅಂತರುಷ್ಣಕ ಕ್ರಿಯೆಗೆ ಒಂದು ಸಮೀಕರಣವನ್ನು ಬರೀರಿ ಅಂತ ಹೇಳಿ ಕೇಳಬಹುದು. ಅದು ಎರಡರಲ್ಲಿ ಒಂದು ಕೇಳಿದ್ರೆ ಒಂದು ಅಂಕವನ್ನು ನೀವು ಏನದಂತರ ಪಡೆದುಕೊಳ್ಳಬಹುದು. ಆದ್ದರಿಂದ ಇದನ್ನ ನೆನಪಿಟ್ಕೊಳ್ಬೇಕು. ಜೊತೆಗೆ ಏನದಂತಾರ ಬಹಿರುಷ್ಣಕ ಕ್ರಿಯೆಗೆ ಉದಾಹರಣೆ ಸಮೀಕರಣ ಆಯ್ತು, ಉದಾಹರಣೆ ಬರೀರಿ ಅಂತ ಹೇಳಿ ಕೇಳಬಹುದು. ಆ ಒಂದು ಉದಾಹರಣೆ ಇಲ್ಲಿ 3 ಉದಾಹರಣೆಗಳನ್ನು ಹೊಂದಿರತಕ್ಕಂಥದ್ದು. ಈ 3ರಲ್ಲಿ ಒಂದು ಕೇಳಿದ್ರೆ ನೀವು ಏನದಂತ ಒಂದನ್ನ ಬರಿಬಹುದು, 2 ಕೇಳಿದ್ರೆ 2 ಬರಿಬಹುದು, 3 ಕೇಳಿದ್ರೆ 3 ಕೂಡ ಏನದಂತಾರ ಬರಿಬಹುದು. ಅಂತರುಷ್ಣಕ ಕ್ರಿಯೆ ಕೂಡ ಏನದಂತ ಉದಾಹರಣೆಯನ್ನ ಕೇಳಬಹುದು, 1 ಅಂಕಕ್ಕೆ ಕೇಳಬಹುದು. ಅದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ. ಯಾವಾಗ ಏನದ ಅಂತಾರೆ ನಿಮಗ ಬಹು ಆಯ್ಕೆಯಲ್ಲಿ ಕೂಡ ಏನದ ಅಂತಾರ ಕೇಳಬಹುದು. ಬಹು ಆಯ್ಕೆಯಲ್ಲಿ ಏನದ ಅಂತಾರ ಅಂತರುಷ್ಣಕ ಕ್ರಿಯೆಯನ್ನ ಕೆಳಗಿನವುಗಳಲ್ಲಿ ಗುರುತಿಸಿ ಅಂತ ಹೇಳಿ ಏನದ ಅಂತಾರ ಕೇಳಬಹುದು. ಅಂತರುಷ್ಣಕ ಕ್ರಿಯೆಯನ್ನು ಕೆಳಗಿನವುಗಳಲ್ಲಿ ಗುರುತಿಸಿ ಅಂತ ಹೇಳಿ ಏನದ ಅಂತ 1 ಅಂಕಕ್ಕೆ ಏನದ ಅಂತಾರ ಕೇಳಬಹುದು. ಅದಕ್ಕೆ ಎ ಕೊಡಬಹುದು, ಇದು
ಇದು ಬಿ ಕೊಡ್ಬೋದು, ಇದು ಏನದ ಅಂತಾರ ಸಿ ಕೊಡ್ಬೋದು, ಇದು ಏನದ ಅಂತಾರ ಡಿ ಕೊಡ್ಬೋದು. ಅವಾಗ ಏನದ ಅಂತಾರ ಅಂತರುಷ್ಣಕ ಕ್ರಿಯೆಯನ್ನ ಈ ಕೆಳಗಿನವುಗಳಲ್ಲಿ ಗುರುತಿಸಿ ಅಂತ ಹೇಳಿ ಕೇಳ್ಬೋದು. ಅದಕ್ಕೆ ಇವು 4 ಪಟ್ಟು, ಇದ್ರಾಗಿಂದ 3 ಪಟ್ಟು ಇದು ಒಂದು ಕೂಡ ಏನದ ಅಂತಾರ ಪಟ್ಟಿಂದ ಇರ್ತದೆ. ಅವಾಗ ಏನ್ ಮಾಡೋದು ಅಂತಾರೆ ನಾವು ಡಿ ಅಂತಾರ ಸಿ ಸರಿಯಾಗಿರ್ತಕ್ಕಂಥ ಉತ್ತರ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳಿ ಏನದ ಅಂತ ಬರೀಬಹುದು. ಆದ್ದರಿಂದ ಇದನ್ನ ಏನದ ಅಂತ ಈ ಒಂದು ಬಹಿರುಷ್ಣಕ ಕ್ರಿಯೆ ಮತ್ತು ಅಂತರುಷ್ಣಕ ಕ್ರಿಯೆಗಳ ವ್ಯತ್ಯಾಸವನ್ನ ನೀವೇನದ ಅಂತಾರ ಸರಿಯಾಗಿ ಏನದ ಅಂತಾರ ಪ್ರಾಕ್ಟೀಸ್ ಅನ್ನ ಮಾಡಬೇಕು. ಜೊತೆಗೆ ಏನದ ಅಂತಾರ ಉಸಿರಾಟ ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆ ಎನ್ನುವರು ಏಕೆ ಅಂತ ಹೇಳಿ ಏನದ ಅಂತಾರ ಕೇಳಬಹುದು. ಈ ಒಂದು ಉಸಿರಾಟ ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆ ಎನ್ನುವರು ಏಕೆ ಅಂತ ಹೇಳಿ ಏನದ ಅಂತಾರೆ ನಿಮಗೆ 2 ಅಂಕಗಳಿಗೆ ಏನದ ಅಂತಾರ ಕೇಳಬಹುದು. ಯಾವಾಗ ಏನದ ಅಂತಾರ ನಾವು ಜೀವಂತವಾಗಿರ್ಬೇಕಂತಂದ್ರ ನಮಗೇನ್ ಬೇಕಂತಾರ ಶಕ್ತಿ ಬೇಕು. ಯಾವಾಗ ನಾವು ಜೀವಂತವಾಗಿರ್ಬೇಕಂತಂದ್ರ ನಮಗೇನ್ ಬೇಕಂತಾರ ಶಕ್ತಿ ಬೇಕು. ನಾವೇನದ ಅಂತಾರ ನಡಿಬೇಕು, ಓಡಬೇಕು, ಕೂಡಬೇಕು, ಮಲ್ಕೋಬೇಕು, ಬರಿಬೇಕು, ಯಾವುದೇ ಒಂದು ಕೆಲಸ ಮಾಡ್ಬೇಕಂತಾರ ಅದಕ್ಕೆ ನಮಗೇನ್ ಬೇಕಂತಾರ ಶಕ್ತಿ ಬೇಕು. ಈ ಒಂದು ಶಕ್ತಿಯನ್ನ ನಾವು ಯಾವುದರ ಮೂಲಕ ಪಡಿತೀವಿ ಅಂತಾರ ಅದು ಆಹಾರದ ಮೂಲಕ ಏನದ ಅಂತಾರ ಪಡೆಯಲಾಗ್ತದೆ. ಯಾವಾಗ ಏನದ ಅಂತಾರ ನಾವು ಆ ಶಕ್ತಿಯನ್ನು ಯಾವುದರ ಮೂಲಕ ಪಡಿತೀವಿ ಅಂತಾರ ಆಹಾರದ ಮೂಲಕ ಪಡಿತೀವಿ. ಹಾಗಾದ್ರೆ ಆಹಾರ ಎಂದರೇನು ಅಂತ ಹೇಳ್ಬೋದು. ಬಾಯಿಯ ಮೂಲಕ ಸೇವಿಸಿದ ಪದಾರ್ಥವು ಅನ್ನನಾಳದ ಮೂಲಕ ಜಠರಕ್ಕೆ ಹೋಗಿ ಜಠರದಲ್ಲಿ ಸಂಪೂರ್ಣವಾಗಿ ಜೀರ್ಣಕ್ರಿಯೆಗೆ ಒಳಪಟ್ಟು ಅದರಿಂದ ಶಕ್ತಿ ಮತ್ತು ಪೋಷಕಾಂಶಗಳನ್ನು ದೊರೆತರೆ ಶಕ್ತಿ ಮತ್ತು ಪೋಷಕಾಂಶಗಳನ್ನು ದೊರೆತರೆ ಅದಕ್ಕೆ ನಾವು ಏನ್ ಕರಿತೀವಿ ಅಂತಾರ ಅದಕ್ಕೆ ಆಹಾರ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಹಾಗಾದ್ರೆ ನಾವು ಬಾಯಿಯ ಮೂಲಕ ಏನದ ಅಂತಾರ ಬಹಳಷ್ಟು ಪದಾರ್ಥಗಳನ್ನ ಸೇವನೆ ಮಾಡ್ತೀವಿ. ಅದು ಏನದ ಅಂತಾರ ಸಾಗರು, ಗೋವಾ, ಗುಟ್ಕಾ, ಗೀತಾಂಜಲಿ ಕೂಡ ಇರ್ಬೋದು. ಆದ್ರ ಅದಕ್ಕೆ ನಾವು ಆಹಾರ ಅಂತ ಹೇಳಿ ಏನದ ಅಂತಾರ ಕರೆಯೋದಿಲ್ಲ. ಯಾಕಂತಾರ ಅದರಿಂದ ನಮಗೇನದ ಅಂತಾರ ಶಕ್ತಿ ಮತ್ತು ಪೋಷಕಾಂಶಗಳು ಏನದ ಅಂತಾರ ದೊರೆಯೋದಿಲ್ಲ. ಆದ್ದರಿಂದ ಅದಕ್ಕೆ ನಾವೇನದ ಆಹಾರ ಅಂತ ಹೇಳಿ ಏನದ ಅಂತಾರ ಕರೆಯೋದಿಲ್ಲ. ಎದಕ್ಕೆ ಆಹಾರ ಅಂತ ಹೇಳಿ ಕರಿತೀವಿ ಅಂತಾರ ಅದರಿಂದ ನಮಗೆ ಶಕ್ತಿ ಮತ್ತು ಪೋಷಕಾಂಶಗಳನ್ನ ದೊರಿಬೇಕು. ಅದಕ್ಕೆ ನಾವೇನ್ ಕರಿತೀವಿ ಅಂತಾರ ಆಹಾರ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಯಾವಾಗ ಏನದ ಅಂತಾರ ನಮಗ ಜೀವಂತವಾಗಿರಲು ಶಕ್ತಿ ಬೇಕು. ಆ ಒಂದು ಶಕ್ತಿಯನ್ನ ನಾವು ಆಹಾರದ ಮೂಲಕ ಪಡೆದುಕೊಳ್ತೀವಿ. ಯಾವಾಗ ಏನದ ಅಂತಾರ ಜೀರ್ಣಕ್ರಿಯೆಯಲ್ಲಿ ಸರಳ ವಸ್ತುಗಳಾಗಿ ಏನದ ಅಂತಾರ ವಿಭಜನೆಯನ್ನ ಹೊಂದಿರತಕ್ಕಂಥದ್ದು. ಯಾವಾಗ ಆಹಾರವನ್ನು ಸೇವಿಸಿದಾಗ ಆ ಒಂದು ಆಹಾರವು ಜೀರ್ಣಕ್ರಿಯೆಗೆ ಒಳಪಟ್ಟು ಅದು ಸರಳ ವಸ್ತುಗಳಾಗಿ ಏನದ ಅಂತಾರ ವಿಭಜನೆ ಆಗ್ತದೆ. ಉದಾಹರಣೆಗೆ ಏನದ ಅಂತಾರ ಅಕ್ಕಿ ಇರ್ಬೋದು, ಆಲೂಗಡ್ಡೆ ಇರ್ಬೋದು. ಈ ಒಂದು ಅಕ್ಕಿ ಮತ್ತು ಆಲೂಗಡ್ಡೆ, ಬ್ರೆಡ್ ಇವುಗಳಲ್ಲಿ ಏನದ ಅಂತಾರ ಕಾರ್ಬೋಹೈಡ್ರೇಟ್ ಅನ್ನ ಹೊಂದಿರತಕ್ಕಂಥದ್ದು. ಈ ಒಂದು ಕಾರ್ಬೋಹೈಡ್ರೇಟು ನಮ್ಮ ದೇಹದ ಜೀವಕೋಶಗಳಲ್ಲಿರುವ ಆಕ್ಸಿಜನ್ ಜೊತೆಗೆ ವರ್ತಿಸಿ ಶಕ್ತಿಯನ್ನ ಬಿಡುಗಡೆ ಮಾಡುತ್ತದೆ. ಆದ್ದರಿಂದ ಅದಕ್ಕೆ ಉಸಿರಾಟ ಕ್ರಿಯೆಯನ್ನು ನಾವೇನ್ ಕರಿತೀವಿ ಅಂತಾರ ಅದಕ್ಕೆ ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಅಂತಾರ ನಾವು ಜೀವಂತವಾಗಿರಲು ಶಕ್ತಿ ಬೇಕು. ಆ ಒಂದು ಶಕ್ತಿಯನ್ನು ನಾವು ಆಹಾರದಿಂದ ಪಡೆದುಕೊಳ್ಳುತ್ತೇವೆ. ಆ ಒಂದು ಆಹಾರವು ಜೀರ್ಣಕ್ರಿಯೆಯಲ್ಲಿ ಸರಳ ವಸ್ತುಗಳಾಗಿ ವಿಭಜನೆ ಹೊಂದುತ್ತದೆ. ಉದಾಹರಣೆಗೆ ಅಕ್ಕಿ ಅಥವಾ ಏನದ ಅಂತಾರ ಆಲೂಗಡ್ಡೆ, ಬ್ರೆಡ್ ಇವುಗಳು ಕಾರ್ಬೋಹೈಡ್ರೇಟ್ ಅನ್ನ ಒಳಗೊಂಡಿರ್ತಕ್ಕಂಥದ್ದು. ಆ ಒಂದು ಕಾರ್ಬೋಹೈಡ್ರೇಟ್ ನಮ್ಮ ದೇಹದ ಜೀವಕೋಶಗಳಲ್ಲಿರುವ ಆಕ್ಸಿಜನ್ ಜೊತೆಗೆ ವರ್ತಿಸಿ ಶಕ್ತಿಯನ್ನ ಬಿಡುಗಡೆ ಮಾಡುತ್ತದೆ. ಆದ್ದರಿಂದ ಆ ಒಂದು ಉಸಿರಾಟ ಕ್ರಿಯೆಯನ್ನು ಬಹಿರುಷ್ಣಕ ಕ್ರಿಯೆ ಎನ್ನುವರು. ಇಷ್ಟು ಬರೆದ್ರೆ ನೀವೇನದಂತಾರ ಖಂಡಿತವಾಗಿ ಏನ್ ಮಾಡಬಹುದು ಅಂತಾರ 2 ಅಂಕಗಳನ್ನ ಅಥವಾ 3 ಅಂಕಕ್ಕೆ ಕೇಳಿದ್ರೆ 3 ಅಂಕವನ್ನ ಪೂರ್ಣ ಕಾರ್ಬೋಹೈಡ್ರೇಟ್ ಗ್ಲುಕೋಸ್ ಆಗಿ ಪರಿವರ್ತನೆ ಆಗುತ್ತದೆ. ಆ ಗ್ಲುಕೋಸ್ ನಮ್ಮ ದೇಹದಲ್ಲಿರುವ ಆಕ್ಸಿಜನ್ ಜೊತೆಗೆ ವರ್ತಿಸಿ ಅದು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಅದಕ್ಕೆ ರಾಸಾಯನಿಕ ಸಮೀಕರಣವನ್ನು ಬರೀರಿ ಅಂತ ಹೇಳಿ ಕೇಳಬಹುದು. ಅದಕ್ಕೆ ಏನದ ಅಂತಾರ ಕಾರ್ಬೋಹೈಡ್ರೇಟ್ ಗ್ಲುಕೋಸ್ ಆಗಿ ಪರಿವರ್ತನೆ ಆಗ್ತದೆ. ಅಂದ್ರೆ C6H12O6 ಆಗಿ ಪರಿವರ್ತನೆ ಆಗ್ತದೆ. ನಮ್ಮ ದೇಹದಲ್ಲಿರುವ ಆಕ್ಸಿಜನ್ ಜೊತೆಗೆ ವರ್ತಿಸಿ ಅದು ಕಾರ್ಬನ್ ಡೈಆಕ್ಸೈಡ್ 6CO2 6H2O ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಆದ್ದರಿಂದ ಈ ಒಂದು ಉಸಿರಾಟ ಕ್ರಿಯೆಯನ್ನ ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಏನದ ಅಂತಾರ ಕರಿತೀವಿ. ಅದಕ್ಕೆ ನಿಮಗೆ ಏನದ ಅಂತಾರ ಈ ಒಂದು ಸಮೀಕರಣವನ್ನು ಕೂಡ ಏನದ ಅಂತ 1 ಮಾರ್ಕ್ಸಿಗೆ ಏನದ ಅಂತಾರ ಕೇಳಬಹುದು.
ಅದೇ ರೀತಿ ಸಸ್ಯಜನ್ಯ ದ್ರವ್ಯಗಳ ವಿಘಟನೆಯಿಂದ ಕಾಂಪೋಸ್ಟ್ ಅನ್ನು ಉಂಟಾಗುತ್ತದೆ. ಇದನ್ನು ಕೂಡ ಏನದ ಅಂತಾರೆ ಬಹಿರುಷ್ಣಕ ಕ್ರಿಯೆಗೆ ಏನದ ಅಂತ ಉದಾಹರಣೆ ಅದ. ಯಾವ ರೀತಿ ಅನ್ನೋದ ಅಂತಾರೆ, ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ಕಸ ಕಡ್ಡಿ ಇರ್ಬೋದು, ಅಥವಾ ಹಣ್ಣಿನ ಸಿಪ್ಪೆಗಳಿರ್ಬೋದು, ಅಥವಾ ತರಕಾರಿ ಸಿಪ್ಪೆಗಳಿರ್ಬೋದು, ಅಥವಾ ರಾಶಿ ಹೊಲದಲ್ಲಿ ಮಾಡಿರ್ತಕ್ಕಂಥ ರಾಶಿ ಮಾಡಿದ್ಮ್ಯಾಗ ಉಳಿದಿರ್ತಕ್ಕಂಥ ತ್ಯಾಜ್ಯ ಪದಾರ್ಥಗಳಿರ್ಬೋದು. ಆ ಎಲ್ಲ ತ್ಯಾಜ್ಯ ಪದಾರ್ಥಗಳನ್ನು ನಾವು ಒಯ್ದು ಒಂದೇನದ ಅಂತಾರೆ ತಿಪ್ಪಿಯಲ್ಲಿ ಎಸೆದಾಗ ಅದು ಸೂಕ್ಷ್ಮಾಣು ಜೀವಿಗಳ ಒಂದು ವಿಘಟನೆಯಿಂದ ಅದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತದೆ. ಆ ಒಂದು ಗೊಬ್ಬರವನ್ನು ನಾವೇನದ ಅಂತ ಮುಟ್ಟಿದಾಗ ಅಥವಾ ಆ ಗೊಬ್ಬರದಲ್ಲಿ ಏನದ ಅಂತಾರೆ ಕೈಯನ್ನು ಹಾಕಿದಾಗ ಅದು ಏನದ ಅಂತಾರೆ ಬಿಸಿ ಆಗುತ್ತದೆ. ಏಕೆಂದರೆ ಅದು ಒಂದು ಬಹಿರುಷ್ಣಕ ಕ್ರಿಯೆಯನ್ನು ಹೊಂದಿರತಕ್ಕಂಥದ್ದು. ಇಲ್ಲಿಯವರೆಗೆ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಮೆಂಟ್ ಮಾಡ್ರಂತ ಹೇಳುತ್ತಾ ಇದೇ ರೀತಿ ಮುಂದುವರೆದಿರ್ತಕ್ಕಂಥ ಭಾಗವನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಮಾಡ್ತೀನಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ಧನ್ಯವಾದಗಳು.